ನಮಸ್ಕಾರ ಸ್ನೇಹಿತರೆ, ಸನಾತನ ಭಜರಂಗಿ ವಾಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಬಳಿ ಒಂದು ಸಣ್ಣ ಪ್ರಶ್ನೆ ಕೇಳುತ್ತೇನೆ. ಸಭೆ ಸಮಾರಂಭಗಳಲ್ಲಿ ನಿಮ್ಮ ಸುತ್ತಲೂ ಹತ್ತಾರು ಜನರಿದ್ದರು, ಎಲ್ಲರೂ ನಗುತ್ತಾ ಮಾತನಾಡುತ್ತಿದ್ದರು. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ವಿಚಿತ್ರವಾದ ಒಂಟಿತನ ಮೂಡಿದ ಅನುಭವ ನಿಮಗಾಗಿದೆ. ಇಲ್ಲಿರುವ ಎಲ್ಲಾ ಮುಖಗಳು ನನಗೆ ಪರಿಚಿತವೇ, ಆದರೆ ಇವರಲ್ಲಿ ನನ್ನನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವವರು ಯಾರು ಎಂಬ ಭಾವನೆ ಎಂದಾದರೂ ಬಂದಿದೆ? ನಿಮ್ಮ ರಾಶಿ ಮಕರವಾಗಿದ್ದರೆ ನಿಮ್ಮ ಜೀವನದಲ್ಲಿ ಎಂದಾದರೂ ಒಂದು ಬಾರಿ ಅಥವಾ ಬಹುಶಃ ಆಗಾಗ್ಗೆ ಈ ಭಾವನೆಯನ್ನು ಖಂಡಿತವಾಗಿಯೂ ಅನುಭವಿಸಿರುತ್ತೀರಿ ಎಂದು ನನಗೆ ಪೂರ್ಣ ನಂಬಿಕೆಯಿದೆ. ಮಕರ ರಾಶಿಯ ಜನರು ಹೊರಗಿನಿಂದ ಎಷ್ಟು ಶಾಂತ, ಗಂಭೀರ ಮತ್ತು ಬಲಿಷ್ಠವಾಗಿ ಕಾಣಿಸುತ್ತಾರೋ, ಒಳಗಿನಿಂದ ಅಷ್ಟೇ ಭಾವುಕರು ಮತ್ತು ಪ್ರಾಮಾಣಿಕರಾಗಿರುತ್ತಾರೆ. ಇವರಿಗೆ ಸ್ನೇಹ ಎಂದರೆ ಕೇವಲ ವಾರಾಂತ್ಯದಲ್ಲಿ ತಿರುಗಾಡುವುದು ಅಥವಾ ಒಟ್ಟಿಗೆ ಕುಳಿತು ಚಹಾ ಕುಡಿಯುವುದಲ್ಲ. ಇವರ ಪಾಲಿಗೆ ಸ್ನೇಹ ಎನ್ನುವುದು ಒಂದು ಜವಾಬ್ದಾರಿ, ಸಾಯುವವರೆಗೂ ನಿಭಾಯಿಸಬೇಕಾದ ಒಂದು ಮಾತು. ಆದರೆ ಸಮಸ್ಯೆ ಎಂದರೆ ಇಂದಿನ ಈ ಸ್ವಾರ್ಥಿ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಮಕರ ರಾಶಿಯವರ ಈ ಆಳವಾದ ಹೃದಯವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜನರು ಬರುತ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ. ಹಾಗಾದರೆ ಮಕರ ರಾಶಿಯವರ ಈ ಒಂಟಿತನವನ್ನು ದೂರ ಮಾಡಬಲ್ಲ ಆ ವ್ಯಕ್ತಿ ಯಾರು? ಆ ರಾಶಿ ಯಾವುದು? ಮಕರ ರಾಶಿಯವರು ಏನನ್ನೂ ಹೇಳದಿದ್ದರೂ ಅವರ ಹೃದಯದ ಮಾತನ್ನು ಓದಬಲ್ಲವರು ಯಾರು? ಇಂದಿನ ದೃಶ್ಯಾವಳಿಯಲ್ಲಿ ನಾವು ಇದೇ ಆಳವಾದ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ ಸ್ನೇಹ ಕೇವಲ ಕೆಲವು ವರ್ಷಗಳಲ್ಲ, ಬದಲಿಗೆ ಜೀವನದ ಕೊನೆಯ ಉಸಿರಿರುವವರೆಗೂ ಮುಂದುವರಿಯುವ ಆ ಜೋಡಿ ರಾಶಿ ಯಾವುದು ಎಂಬುದನ್ನು ನಾವು ತಿಳಿಯಲಿದ್ದೇವೆ. ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮವರು ಯಾರಾದರೂ ಮಕರ ರಾಶಿಯವರಾಗಿದ್ದರೆ ಈ ದೃಶ್ಯಾವಳಿಯನ್ನು ಎಲ್ಲೂ ಬಿಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ಇಂದು ನಿಮ್ಮ ಅನೇಕ ಬಗೆಹರಿಯದ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಬನ್ನಿ, ಈ ಸುಂದರವಾದ ಪ್ರಯಾಣವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ, ಮಕರ ರಾಶಿಯವರು ಸ್ನೇಹದ ವಿಷಯದಲ್ಲಿ ಉಳಿದ ಜಗತ್ತಿಗಿಂತ ಏಕೆ ಭಿನ್ನವಾಗಿರುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಮಕರ ರಾಶಿಯ ಅಧಿಪತಿ ಶನಿ ದೇವ ಎಂದು ಪರಿಗಣಿಸಲಾಗಿದೆ. ಶನಿಯ ಸ್ವಭಾವ ಹೇಗಿರುತ್ತದೆ? ನಿಧಾನ, ಶಿಸ್ತುಬದ್ಧ, ಗಂಭೀರ ಮತ್ತು ನೇರ ನಡೆ ನುಡಿ. ಇದೇ ಕಾರಣಕ್ಕಾಗಿ ಮಕರ ರಾಶಿಯವರು ಎಂದಿಗೂ ಆಡಂಬರವನ್ನು ಇಷ್ಟಪಡುವುದಿಲ್ಲ. ಕೂಟಗಳಿಗೆ ಹೋಗಿ ನೂರಾರು ಸ್ನೇಹಿತರನ್ನು ಮಾಡಿಕೊಳ್ಳುವುದು ಇವರಿಗೆ ಇಷ್ಟವಿರುವುದಿಲ್ಲ. ಇವರ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಅನುಯಾಯಿಗಳು ಇರಬಹುದು, ಆದರೆ ಮನದಾಳದ ಮಾತನ್ನು ಹಂಚಿಕೊಳ್ಳುವ ವಿಷಯ ಬಂದಾಗ ಇವರ ಬಳಿ ಇರುವುದು ಕೇವಲ ಒಬ್ಬರು ಅಥವಾ ಇಬ್ಬರು ಮಾತ್ರ. ಮಕರ ರಾಶಿಯವರು ಯಾರನ್ನೂ ಅಷ್ಟು ಸುಲಭವಾಗಿ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಅವರು ಮೊದಲು ಎದುರಿಗಿರುವ ವ್ಯಕ್ತಿಯನ್ನು ಪರೀಕ್ಷಿಸುತ್ತಾರೆ. ಆ ವ್ಯಕ್ತಿ ತಮ್ಮ ನಂಬಿಕೆಗೆ ಅರ್ಹನೇ ಎಂದು ನೋಡುತ್ತಾರೆ. ಆದರೆ ಒಮ್ಮೆ ಮಕರ ರಾಶಿಯವರು ಯಾರನ್ನಾದರೂ ತಮ್ಮವರೆಂದು ಒಪ್ಪಿಕೊಂಡರೆ ಜಗತ್ತೇ ತಲೆಕೆಳಗಾದರೂ ತಮ್ಮ ಸ್ನೇಹಿತನ ಕೈ ಬಿಡುವುದಿಲ್ಲ. ಮಧ್ಯರಾತ್ರಿಯಲ್ಲಾದರೂ ಸ್ನೇಹಿತ ಕಷ್ಟದಲ್ಲಿದ್ದರೆ ಮಕರ ರಾಶಿಯ ವ್ಯಕ್ತಿ ಎಲ್ಲರಿಗಿಂತ ಮೊದಲು ಅಲ್ಲಿ ಬಂದು ನಿಲ್ಲುತ್ತಾನೆ. ಆದರೆ ಇಲ್ಲೊಂದು ಕೊರತೆಯೂ ಇದೆ. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ. ಅವರು ಒಳಗೊಳಗೆ ಕೊರಗುತ್ತಾರೆ, ತೊಂದರೆ ಅನುಭವಿಸುತ್ತಾರೆ, ಆದರೆ ಎಂದಿಗೂ ಅತ್ತು ಅಥವಾ ಗೋಗರೆದು ಸಹಾಯ ಬೇಡುವುದಿಲ್ಲ. ಇದೇ ಕಾರಣಕ್ಕಾಗಿ ಇವರಿಗೆ ಅವರ ಮೌನವನ್ನು ಓದಬಲ್ಲ ಒಬ್ಬ ಸ್ನೇಹಿತನ ಅಗತ್ಯವಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದಿಂದ ನೋಡಿದರೆ ಬ್ರಹ್ಮಾಂಡದಲ್ಲಿ ತತ್ವಗಳದ್ದೇ ದೊಡ್ಡ ಆಟ. ಮಕರ ರಾಶಿಯು ಪೃಥ್ವಿ ತತ್ವದ ರಾಶಿಯಾಗಿದೆ. ಇದರರ್ಥ ಇವರು ಪ್ರಾಯೋಗಿಕ, ಬುದ್ಧಿವಂತ ಮತ್ತು ನೆಲದ ಕಚ್ಚಿ ಬದುಕುವ ವ್ಯಕ್ತಿಗಳು. ಆದ್ದರಿಂದ ಇವರ ಹೊಂದಾಣಿಕೆ ಒಂದೋ ತಮ್ಮದೇ ಆದ ಪೃಥ್ವಿ ತತ್ವದ ರಾಶಿಗಳೊಂದಿಗೆ ಚೆನ್ನಾಗಿರುತ್ತದೆ ಅಥವಾ ಜಲ ನೀರು ತತ್ವದ ರಾಶಿಗಳೊಂದಿಗೆ ಉತ್ತಮವಾಗಿರುತ್ತದೆ, ಏಕೆಂದರೆ ನೀರೇ ಮಣ್ಣನ್ನು ಫಲವತ್ತಾಗಿಸುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಅತ್ಯುತ್ತಮ ಸ್ನೇಹಿತರಾಗಿ ಬರುವ ಆ ಮೂರು ರಾಶಿಗಳ ಬಗ್ಗೆ ಮೊದಲು ತಿಳಿಯೋಣ ಮತ್ತು ನಂತರ ದೀರ್ಘಾವಧಿಯ ಸ್ನೇಹಕ್ಕೆ ಅತ್ಯಂತ ಶ್ರೇಷ್ಠವೆಂದು ಸಾಬೀತಾಗುವ ಆ ವಿಶೇಷ ರಾಶಿಯ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯೂ ಸಹ ಪೃಥ್ವಿ ತತ್ವದ ರಾಶಿಯಾಗಿದೆ. ಮಕರ ಮತ್ತು ಕನ್ಯಾ ರಾಶಿಯವರ ನಡುವೆ ಸ್ನೇಹ ಉಂಟಾದಾಗ ಅದೊಂದು ಅತ್ಯಂತ ತಿಳುವಳಿಕೆಯುಳ್ಳ ಸಂಬಂಧವಾಗುತ್ತದೆ. ಇಬ್ಬರೂ ತೀವ್ರ ಶಿಸ್ತುಬದ್ಧರಾಗಿರುತ್ತಾರೆ ಮತ್ತು ಜೀವನದಲ್ಲಿ ಮುಂದೆ ಸಾಗಲು ಇಷ್ಟಪಡುತ್ತಾರೆ. ಕನ್ಯಾ ರಾಶಿಯ ಸ್ನೇಹಿತ ಮಕರ ರಾಶಿಯವರಿಗೆ ಯಾವಾಗಲೂ ಹೊಸ ಆಲೋಚನೆಗಳನ್ನು ನೀಡುತ್ತಾನೆ ಮತ್ತು ಅವರ ಕೊರತೆಗಳನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತಾನೆ. ಇವರ ನಡುವೆ ಯಾವುದೇ ಅನಗತ್ಯ ತಪ್ಪುಗ್ರಹಿಕೆಗಳು ಉಂಟಾಗುವುದಿಲ್ಲ, ಏಕೆಂದರೆ ಇಬ್ಬರು ಗಾಳಿಯಲ್ಲಿ ಮಾತನಾಡುವುದನ್ನು ಇಷ್ಟಪಡುವುದಿಲ್ಲ. ಈ ಸ್ನೇಹವು ಪರಸ್ಪರ ಗೌರವದ ಕಾರಣದಿಂದಾಗಿ ಬಹಳ ಸುದೀರ್ಘಕಾಲ ಬಾಳಿಕೆ ಬರುತ್ತದೆ.
ವೃಶ್ಚಿಕ ರಾಶಿಯು ಜಲತತ್ವದ ರಾಶಿಯಾಗಿದೆ ಮತ್ತು ಇವರ ನಡುವಿನ ಹೊಂದಾಣಿಕೆ ಅತ್ಯಂತ ರಹಸ್ಯಮಯ ಹಾಗೂ ಆಳವಾಗಿರುತ್ತದೆ. ಮಕರ ರಾಶಿಯವರಿಗೆ ದ್ರೋಹ ಇಷ್ಟವಿರುವುದಿಲ್ಲ ଏବଂ ವೃಶ್ಚಿಕ ರಾಶಿಯವರು ದ್ರೋಹಿಗಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅಂದರೆ ನಿಷ್ಠೆಯ ವಿಷಯದಲ್ಲಿ ಇಬ್ಬರೂ ಒಂದೇ ತರಹದವರು. ವೃಶ್ಚಿಕ ರಾಶಿಯ ಸ್ನೇಹಿತ ಮಕರ ರಾಶಿಯವರ ಜಗತ್ತಿಗೆ ಕಾಣದ ಆ ಗುಪ್ತ ನೋವನ್ನು ತಕ್ಷಣವೇ ಗುರುತಿಸಿಬಿಡುತ್ತಾನೆ. ಇವರಿಬ್ಬರೂ ಒಟ್ಟಾಗಿ ಎಂತಹ ದೊಡ್ಡ ಬಿರುಗಾಳಿಯನ್ನು ಎದುರಿಸಬಲ್ಲರು. ಇವರ ಸ್ನೇಹ ಎಷ್ಟು ಗಾಢವಾಗಿರುತ್ತದೆ ಎಂದರೆ ಜಗತ್ತೇ ಬಂದು ಪ್ರಯತ್ನಿಸಿದರೂ ಇವರ ಮಧ್ಯೆ ಬಿರುಕು ಮೂಡಿಸಲು ಸಾಧ್ಯವಿಲ್ಲ. ಈಗ ಮಕರ ರಾಶಿಯವರಿಗೆ ಈಶ್ವರನ ವರವೆಂದೇ ಪರಿಗಣಿಸಲಾಗುವ ಆ ಅತ್ಯಂತ ವಿಶೇಷವಾದ ಸಂಬಂಧಕ್ಕೆ ಬರೋಣ. ಹೌದು ಸ್ನೇಹಿತರೆ, ಜ್ಯೋತಿಷ್ಯದ ಪುಟಗಳನ್ನು ತಿರುವಿ ನೋಡಿದರೆ ವೃಷಭ ರಾಶಿಯೇ ಮಕರ ರಾಶಿಯೊಂದಿಗೆ ಅತ್ಯಂತ ದೀರ್ಘಾವಧಿಯ, ನಿಷ್ಠಾವಂತ ಮತ್ತು ಅತ್ಯಂತ ಸುಂದರವಾದ ಸ್ನೇಹವನ್ನು ಹೊಂದುವ ರಾಶಿಯಾಗಿದೆ. ಈ ಜೋಡಿಯನ್ನು ಒಬ್ಬರಿಗೊಬ್ಬರು ಜನಿಸಿದವರು ಎಂದರೆ ತಪ್ಪಾಗಲಾರದು. ಕೊನೆಗೂ ವೃಷಭ ರಾಶಿಯಲ್ಲಿ ಮಕರದ ಹೃದಯ ಗೆಲ್ಲುವಂತಹದ್ದೇನಿದೆ? ವೃಷಭ ರಾಶಿಯ ಅಧಿಪತಿ ಶುಕ್ರ ಮತ್ತು ಮಕರ ರಾಶಿಯ ಅಧಿಪತಿ ಶನಿ. ಜ್ಯೋತಿಷ್ಯದಲ್ಲಿ ಶುಕ್ರ ಮತ್ತು ಶನಿಯನ್ನು ಪರಮ ಮಿತ್ರರೆಂದು ಪರಿಗಣಿಸಲಾಗಿದೆ. ಇದೇ ಕಾರಣಕ್ಕಾಗಿ ಈ ಎರಡೂ ರಾಶಿಗಳ ಜನರ ನಡುವೆ ಒಂದು ಅಜ್ಞಾತ ಆಕರ್ಷಣೆ ಇರುತ್ತದೆ. ಮೊದಲ ಭೇಟಿಯಲ್ಲೇ ಇಬ್ಬರಿಗೂ ಪರಸ್ಪರ ವರ್ಷಗಳಿಂದ ಗೊತ್ತು ಎನ್ನುವ ಭಾವನೆ ಮೂಡುತ್ತದೆ. ವೃಷಭ ರಾಶಿಯ ಜನರು ಸ್ವಭಾವತಃ ತುಂಬಾ ಶಾಂತ ಮತ್ತು ಸ್ಥಿರವಾಗಿರುತ್ತಾರೆ. ಅವರು ಹೇಳಿದ್ದನ್ನು ಮಾಡುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಇಂತಹ ಚಂಚಲವಲ್ಲದ, ಇಂದು ಒಂದು ನಾಳೆ ಮತ್ತೊಂದು ಎಂದು ಬದಲಾಗದ ಸ್ಥಿರ ವ್ಯಕ್ತಿಗಳನ್ನೇ ಹುಡುಕುತ್ತಿರುತ್ತಾರೆ. ವೃಷಭದ ಇದೇ ನಂಬಿಕಸ್ಥ ಗುಣ ಮಕರದ ಹೃದಯವನ್ನು ಗೆಲ್ಲುತ್ತದೆ. ಮಕರ ರಾಶಿಯವರು ಬೇಸರಗೊಂಡಾಗ ಮೌನವಾಗಿ ಬಿಡುತ್ತಾರೆ. ವೃಷಭ ಸ್ನೇಹಿತನಿಗೆ ಈ ಮೌನದ ಅರ್ಥ ಚೆನ್ನಾಗಿ ತಿಳಿಯುತ್ತದೆ. ಅವನು ಮಕರನನ್ನು ಬಲವಂತವಾಗಿ ಮಾತನಾಡುವಂತೆ ಒತ್ತಾಯಿಸುವುದಿಲ್ಲ. ಬದಲಿಗೆ ಸುಮ್ಮನೆ ಅವನ ಪಕ್ಕದಲ್ಲಿ ಕುಳಿತು ನಾನು ನಿನ್ನೊಂದಿಗಿದ್ದೇನೆ ಎಂಬ ಭರವಸೆಯ ಅನುಭವವನ್ನು ನೀಡುತ್ತಾನೆ. ಈ ಅಮೂಲ್ಯವಾದ ಸಂಬಂಧವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ನಾನು ನಿಮ್ಮನ್ನು ಇತಿಹಾಸ ಮತ್ತು ಜಾನಪದ ಕಥೆಗಳ ಲೋಕಕ್ಕೆ ಕರೆದೊಯ್ಯುತ್ತೇನೆ. ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಇದನ್ನು ಕೇಳಿದ ನಂತರ ಜೀವನದಲ್ಲಿ ತಾಳ್ಮೆ, ನಿಷ್ಠೆ ಮತ್ತು ಸರಿಯಾದ ಸಂಗಾತಿಯ ಮಹತ್ವ ಏನೆಂಬುದು ನಿಮಗೆ ಅರ್ಥವಾಗುತ್ತದೆ. ಬಹಳ ಸಮಯದ ಹಿಂದೆ ಒಂದು ಗುಡ್ಡಗಾಡು ರಾಜ್ಯದಲ್ಲಿ ಇಬ್ಬರು ಶಿಲ್ಪಿಗಳು ವಾಸಿಸುತ್ತಿದ್ದರು. ಒಬ್ಬನ ಹೆಸರು ಸೋಮದೇವ ಮತ್ತು ಇನ್ನೊಬ್ಬನ ಹೆಸರು ಧರ್ಮ. ಸೋಮದೇವ ತುಂಬಾ ಗಂಭೀರ, ಪರಿಶ್ರಮಿ ಮತ್ತು ಶಿಸ್ತುಪ್ರಿಯ ವ್ಯಕ್ತಿಯಾಗಿದ್ದನು. ಅಪ್ಪಟ ಮಕರ ರಾಶಿಯ ಸ್ವಭಾವದ ಹಾಗೆ ಅವನು ಹಗಲು ರಾತ್ರಿ ಕಲ್ಲುಗಳನ್ನು ಕೆತ್ತುವುದರಲ್ಲೇ ಮುಳುಗಿರುತ್ತಿದ್ದನು. ಕಲ್ಲಿನಲ್ಲಿ ಒಂದು ಅಮರವಾದ ಮೂರ್ತಿಯನ್ನು ಕೆತ್ತಬೇಕು ಎಂಬುದಷ್ಟೇ ಅವನ ಏಕೈಕ ಕನಸಾಗಿತ್ತು. ಆದರೆ ಅವನು ತನ್ನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ. ಆದ್ದರಿಂದ ಹಳ್ಳಿಯ ಜನರು ಅವನನ್ನು ಅಹಂಕಾರಿ ಮತ್ತು ಒರಟ ಎಂದು ಭಾವಿಸಿದ್ದರು. ಮತ್ತೊಂದೆಡೆ ಧರ್ಮ ತುಂಬಾ ಶಾಂತ, ಸೌಮ್ಯ ಮತ್ತು ಸ್ಥಿರ ಸ್ವಭಾವದವನಾಗಿದ್ದನು. ಖುದ್ದಾಗಿ ವೃಷಭ ರಾಶಿಯ ಹಾಗೆ ಸೋಮದೇವ ಒಳಗಿನಿಂದ ಎಷ್ಟು ಒಳ್ಳೆಯವನು ಮತ್ತು ಪ್ರಾಮಾಣಿಕ ಎಂಬುದು ಧರ್ಮನಿಗೆ ಗೊತ್ತಿತ್ತು. ಹೀಗಾಗಿ ಇಬ್ಬರ ನಡುವೆ ಗಾಢವಾದ ಸ್ನೇಹ ಬೆಳೆಯಿತು. ಒಮ್ಮೆ ಆ ರಾಜ್ಯದಲ್ಲಿ ಭೀಕರ ಬರಗಾಲ ಬಿತ್ತು. ರಾಜನ ಬಳಿ ಧನದ ಕೊರತೆಯಾಯಿತು. ಆಗ ರಾಜನು ಯಾವ ಶಿಲ್ಪಿ 3 ತಿಂಗಳೊಳಗೆ ಅರಮನೆಯ ಮುಖ್ಯದ್ವಾರಕ್ಕೆ ಅತ್ಯಂತ ಭವ್ಯವಾದ ಮತ್ತು ವಿಶಾಲವಾದ ಮೂರ್ತಿಯನ್ನು ತಯಾರಿಸುತ್ತಾನೋ ಅವನನ್ನು ರಾಜ್ಯದ ಮುಖ್ಯ ಶಿಲ್ಪಿ ಎಂದು ಘೋಷಿಸಲಾಗುವುದು ಮತ್ತು ಭಾರೀ ಬಹುಮಾನ ನೀಡಲಾಗುವುದು. ಸೋತವರು ರಾಜ್ಯವನ್ನು ಬಿಟ್ಟು ಹೋಗಬೇಕಾಗುತ್ತದೆ ಎಂದು ಘೋಷಿಸಿದನು. ಸ್ಪರ್ಧೆಯು ತುಂಬಾ ಕಠಿಣವಾಗಿತ್ತು. ಸೋಮದೇವ ಒಂದು ಬೃಹತ್ ಮತ್ತು ಅತ್ಯಂತ ಗಟ್ಟಿಯಾದ ಕಲ್ಲನ್ನು ಆರಿಸಿಕೊಂಡನು. ಅವನು ಹಸಿವು ತೃಷೆಯನ್ನು ಮರೆತು ದಿನದ 24 ಗಂಟೆಯೂ ಆ ಕಲ್ಲಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಲೇ ಇದ್ದನು. ದಿನ ಕಳೆದಂತೆ ಅವನ ಕೈಗಳು ಗಾಯಗೊಂಡವು, ಶರೀರ ದುರ್ಬಲವಾಯಿತು. ಹಳ್ಳಿಯ ಉಳಿದ ಜನರು ಸೋಮದೇವನ ಕೈಬಿಟ್ಟರು. ಕೊನೆಗೆ ಅವನ ಶಿಷ್ಯರೂ ಸಹ ಈ ಗಟ್ಟಿ ಕಲ್ಲಿನಿಂದ ಎಂದಿಗೂ ಮೂರ್ತಿ ಮಾಡಲು ಸಾಧ್ಯವಿಲ್ಲ, ನೀವು ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಹೇಳಿ ಹೊರಟು ಹೋದರು. ಆದರೆ ಇಂತಹ ಕಷ್ಟದ ಸಮಯದಲ್ಲಿ ಧರ್ಮ ಸೋಮದೇವನ ಕೈ ಬಿಡಲಿಲ್ಲ. ಧರ್ಮ ಸ್ವತಃ ಒಬ್ಬ ಶಿಲ್ಪಿಯಾಗಿದ್ದರೂ ಅವನು ತನ್ನ ಸ್ವಂತ ಸ್ಪರ್ಧೆಯ ಚಿಂತೆಯನ್ನು ಬಿಟ್ಟನು. ಅವನು ಪ್ರತಿದಿನ ಸೋಮದೇವನಿಗೆ ಆಹಾರವನ್ನು ತರುತ್ತಿದ್ದನು, ಅವನ ಗಾಯಗಳಿಗೆ ಮದ್ದು ಸವರುತ್ತಿದ್ದನು ಮತ್ತು ಸೋಮದೇವ ದಣಿದು ಮಲಗಿದಾಗ ಧರ್ಮ ಸದ್ದಿಲ್ಲದೆ ಆ ಜಾಗವನ್ನು ಸ್ವಚ್ಛಗೊಳಿಸಿ ಸೋಮದೇವನ ಉಪಕರಣಗಳನ್ನು ಹರಿತಗೊಳಿಸಿ ಇಡುತ್ತಿದ್ದನು. ಧರ್ಮ ಎಂದಿಗೂ ಸೋಮದೇವನಿಗೆ ನಾನು ನಿನಗಾಗಿ ಇಷ್ಟೊಂದು ತ್ಯಾಗ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಲಿಲ್ಲ. ಅವನು ಕೇವಲ ಒಂದು ನೆರಳಿನಂತೆ ಸದ್ದಿಲ್ಲದೆ ಸೋಮದೇವನ ಜೊತೆ ನಿಂತಿದ್ದನು. 2.5 ತಿಂಗಳು ಕಳೆದು ಹೋದವು. ಒಂದು ರಾತ್ರಿ ಸೋಮದೇವನ ಕೈಯಿಂದ ಸುತ್ತಿಗೆ ಕೆಳಗೆ ಬಿದ್ದಿತು. ಅವನು ಹತಾಶನಾಗಿ ಅಳುತ್ತಾ, ಧರ್ಮ, ನಾನು ಸೋತು ಹೋದೆ. ಈ ಕಲ್ಲು ತುಂಬಾ ಕಠಿಣವಾಗಿದೆ.
ನನ್ನ ಕಲೆ ಇದರ ಮೇಲೆ ಕೆಲಸ ಮಾಡುತ್ತಿಲ್ಲ. ನಾನು ಈ ರಾಜ್ಯವನ್ನು ಬಿಟ್ಟು ಹೋಗಬೇಕಾಗಬಹುದು ಅನಿಸುತ್ತಿದೆ ಎಂದನು. ಆಗ ಧರ್ಮ ಸೋಮದೇವನ ಹೆಗಲ ಮೇಲೆ ಕೈಯಿಟ್ಟು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದನು, ಸೋಮದೇವ, ನಿನ್ನ ಕಲೆಯಲ್ಲಿ ಯಾವುದೇ ಕೊರತೆಯಿಲ್ಲ. ಈ ಕಲ್ಲಿನ ಸ್ವಭಾವ ಕಠಿಣವಾಗಿದೆ, ಆದರೆ ನಿನ್ನ ಸ್ವಭಾವ ತಾಳ್ಮೆಯಿಂದ ಇರುವುದು. ನೀನು ಕೇವಲ ಕಲ್ಲು ಕೆತ್ತುತ್ತಾ ಹೋಗು. ಈ ಕಲ್ಲಿನೊಳಗೆ ಅಡಗಿರುವ ಮೂರ್ತಿ ಹೊರಬರಲೇಬೇಕು. ನಾನು ಇಲ್ಲಿರುವವರೆಗೂ ನೀನು ಒಂಟಿಯಲ್ಲ. ಸ್ನೇಹಿತನ ಈ ಕೆಲವು ಮಾತುಗಳು ಸೋಮದೇವನೊಳಗೆ ಹೊಸ ಶಕ್ತಿಯನ್ನು ತುಂಬಿದವು. ಅವನು ಕೊನೆಯ 15 ದಿನಗಳಲ್ಲಿ ತನ್ನ ಇಡೀ ಆತ್ಮವನ್ನೇ ಆ ಮೂರ್ತಿಯಲ್ಲಿ ಧಾರೆ ಎರೆದನು. ಮತ್ತು ಏನಾಯಿತು ಗೊತ್ತಾ? ಸ್ಪರ್ಧೆಯ ಕೊನೆಯ ದಿನದಂದು ಪರದೆ ಸರಿದಾಗ ಸೋಮದೇವ ಕೆತ್ತಿದ ಮೂರ್ತಿಯನ್ನು ನೋಡಿ ರಾಜರು ಮತ್ತು ಇಡೀ ಪ್ರಜಾಕೋಟಿ ದಂಗಾಗಿ ಹೋದರು. ಅದು ಎಷ್ಟು ಜೀವಂತವಾಗಿತ್ತೆಂದರೆ ಈಗಲೇ ಮಾತನಾಡಿಬಿಡುತ್ತದೆ ಎನ್ನುವಂತಿತ್ತು. ಸೋಮದೇವ ಸ್ಪರ್ಧೆಯಲ್ಲಿ ಜಯಗಳಿಸಿದನು. ರಾಜನು ಅವನಿಗೆ ಬಹುಮಾನದ ಚೀಲವನ್ನು ನೀಡಿ ಮುಖ್ಯ ಶಿಲ್ಪಿಯ ಕಿರೀಟವನ್ನು ತೊಡಿಸಲು ಬಂದಾಗ ಸೋಮದೇವ ಕಿರೀಟವನ್ನು ತೆಗೆದು ತನ್ನ ಸ್ನೇಹಿತ ಧರ್ಮನ ತಲೆಯ ಮೇಲಿಟ್ಟನು ಮತ್ತು ತುಂಬಿದ ಸಭೆಯಲ್ಲಿ ಕಣ್ಣೀರಿಡುತ್ತಾ ಹೇಳಿದನು, ಮಹಾರಾಜರೇ, ಈ ಮೂರ್ತಿಯ ಮೇಲೆ ಏಟುಗಳು ನನ್ನ ಕೈಯಿಂದ ಬಿದ್ದಿರಬಹುದು, ಆದರೆ ಇದನ್ನು ಒಡೆಯದಂತೆ ಕಾಪಾಡಿದ್ದು ನನ್ನ ಈ ಸ್ನೇಹಿತನ ನಂಬಿಕೆ. ಒಂದು ವೇಳೆ ಧರ್ಮನ ಸಾಥಿಲ್ಲದಿದ್ದರೆ ಇಂದು ಸೋಮದೇವ ಯಾವಾಗಲೋ ಚೂರುಚೂರಾಗಿ ಹೋಗುತ್ತಿದ್ದ. ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಸೋಮದೇವ ಮಕರ ರಾಶಿಯ ಪ್ರತೀಕ. ಮಕರ ರಾಶಿಯವರೂ ಸಹ ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಗುರಿಗಳೆಂಬ ಕಠಿಣ ಕಲ್ಲುಗಳನ್ನು ಒಡೆಯಲು ಹೊರಡುತ್ತಾರೆ. ಅವರು ಕಷ್ಟಪಡುತ್ತಾರೆ, ದಣಿಯುತ್ತಾರೆ, ಗಾಯಗೊಳ್ಳುತ್ತಾರೆ ಮತ್ತು ಜಗತ್ತು ಅವರನ್ನು ಒರಟರೆಂದು ಭಾವಿಸಿ ದೂರ ಮಾಡುತ್ತದೆ. ಆದರೆ ಧರ್ಮನಂತಹ ವೃಷಭ ರಾಶಿಯ ಸ್ನೇಹಿತ ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಆಡಂಬರವಿಲ್ಲದೆ ಮಕರನ ಜೊತೆ ನಿಲ್ಲುತ್ತಾನೆ. ವೃಷಭ ಮತ್ತು ಮಕರದ ಸ್ನೇಹ ದೀರ್ಘಕಾಲ ಬಾಳಲು ಕಾರಣವೆಂದರೆ ಇದರಲ್ಲಿ ಯಾವುದೇ ನಿರೀಕ್ಷೆಗಳ ಹೊರೆ ಇರುವುದಿಲ್ಲ. ಇಬ್ಬರೂ ಪರಸ್ಪರರ ಮೌನವನ್ನು ಗೌರವಿಸುತ್ತಾರೆ. ನೀವು ಮಕರ ರಾಶಿಯವರಾಗಿದ್ದು ಈ ದೃಶ್ಯಾವಳಿಯನ್ನು ನೋಡುತ್ತಿದ್ದರೆ ನನ್ನ ಕೆಲವು ಮಾತುಗಳನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ನೆನಪಿಟ್ಟುಕೊಳ್ಳಿ. ನೀವು ಜಗತ್ತಿನ ಮುಂದೆ ಎಂದಿಗೂ ದುರ್ಬಲರಾಗಿ ಕಾಣಿಸಿಕೊಳ್ಳಲು ಬಯಸುವುದಿಲ್ಲ ಎಂಬುದು ನನಗೆ ತಿಳಿದಿದೆ. ಆದರೆ ನಿಮ್ಮ ನಿಜವಾದ ಸ್ನೇಹಿತ, ಅದು ವೃಷಭ, ಕನ್ಯಾ ಅಥವಾ ವೃಶ್ಚಿಕ ಯಾರೇ ಆಗಿರಲಿ, ಅವರ ಮುಂದೆ ಅತ್ತರೆ ನೀವು ಸಣ್ಣವರಾಗುವುದಿಲ್ಲ. ಹೃದಯದ ಹೊರೆಯನ್ನು ಹಗುರಗೊಳಿಸಿಕೊಳ್ಳುವುದನ್ನು ಕಲಿಯಿರಿ. ಶನಿಯ ಪ್ರಭಾವದಿಂದಾಗಿ ನಿಮ್ಮೊಳಗೆ ಎಲ್ಲೋ ಒಂದು ಕಡೆ ಎದುರಿಗಿರುವವರು ನಮಗೆ ದ್ರೋಹ ಮಾಡಿಬಿಡುತ್ತಾರೋ ಏನೋ ಎಂಬ ಅಜ್ಞಾತ ಭಯವಿರುತ್ತದೆ. ಈ ಗೊಂದಲದಲ್ಲಿ ನೀವು ಹಲವು ಬಾರಿ ಒಳ್ಳೆಯ ಜನರನ್ನು ನಿಮ್ಮಿಂದ ದೂರ ಮಾಡಿಬಿಡುತ್ತೀರಿ. ಪ್ರತಿಯೊಬ್ಬ ಮನುಷ್ಯನೂ ಒಂದೇ ತರಹ ಇರುವುದಿಲ್ಲ. ಸ್ವಲ್ಪ ನಂಬಿಕೆ ಇಡುವುದನ್ನು ಕಲಿಯಿರಿ. ನೀವು ನಿಮ್ಮ ಕೆಲಸ ಮತ್ತು ವೃತ್ತಿಜೀವನದಲ್ಲಿ ಎಷ್ಟು ಮಗ್ನರಾಗಿಬಿಡುತ್ತೀರೆಂದರೆ ಹಲವು ಬಾರಿ ಸ್ನೇಹಿತರ ಸಂದೇಶ ಮತ್ತು ಕರೆಗಳಿಗೆ ಉತ್ತರಿಸಲು ಮರೆತುಬಿಡುತ್ತೀರಿ. ನೆನೆಪಿಡಿ, ಕೆಲಸ ಜೀವನದ ಒಂದು ಭಾಗ ಅಷ್ಟೇ, ಆದರೆ ಸ್ನೇಹಿತರು ಜೀವನದ ಸುಂದರವಾದ ಬಣ್ಣಗಳು. ನಿಮ್ಮ ಸ್ನೇಹಿತರಿಗಾಗಿ ಸಮಯವನ್ನು ಖಂಡಿತವಾಗಿಯೂ ಮೀಸಲಿಡಿ. ಜೀವನದ ಪ್ರಯಾಣವು ತುಂಬಾ ದೀರ್ಘವಾಗಿದೆ ಸ್ನೇಹಿತರೆ, ಮತ್ತು ಈ ಪ್ರಯಾಣದಲ್ಲಿ ರಸ್ತೆಗಳು ಎಷ್ಟು ಸುಂದರವಾಗಿವೆಯೋ ಕಷ್ಟಗಳೂ ಅಷ್ಟೇ ಹೆಚ್ಚಾಗಿವೆ. ಮಕರ ರಾಶಿಯವರನ್ನು ಭಗವಂತ ತುಂಬಾ ಬಲಿಷ್ಠವಾಗಿ ಸೃಷ್ಟಿಸಿದ್ದಾನೆ. ಆದರೆ ಆ ಬಲವನ್ನು ಕಾಯ್ದುಕೊಳ್ಳಲು ಒಬ್ಬ ಸಚ್ಚಾರಿತ್ರ್ಯದ ಮತ್ತು ಉದಾತ್ತ ಸ್ನೇಹಿತನ ಹೆಗಲಿನ ಅಗತ್ಯ ಪ್ರತಿಯೊಬ್ಬರಿಗೂ ಇರುತ್ತದೆ. ಏಕೆಂದರೆ ಇಂತಹ ಸ್ನೇಹಿತರು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತಾರೆ. ನಿಮಗೆ ಇಂದಿನ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಮೆಚ್ಚಿ ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಲು ಮರೆಯಬೇಡಿ ಮತ್ತು ಚಾನಲ್ ಅನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ಮತ್ತು ನಿಮ್ಮ ಭೇಟಿ ಹೀಗೆಯೇ ಮುಂದುವರಿಯುತ್ತದೆ. ನಿಮ್ಮ ಜಾಗ್ರತೆ ವಹಿಸಿ, ನಿಮ್ಮವರ ಜಾಗ್ರತೆ ವಹಿಸಿ ಮತ್ತು ಯಾವಾಗಲೂ ನಗುತ್ತಿರಿ. ಮುಂದಿನ ಮತ್ತೊಂದು ಹೊಸ ರಾಶಿ, ಭವಿಷ್ಯ ಮತ್ತು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.